ಓಂ ಶಾಂತಿ ಮಿತ್ರರೇ, ಗೆಳೆಯರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ವೀಕ್ಷಕರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಒಳ್ಳೆಯವರಿದ್ದಾರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ. ಕಲಿಧರ್ಮ, ಕಲಿಪುರುಷ ಅಥವಾ ಶನೇಶ್ವರ, ಈ ಮೂವರು ಒಂದೇ ಥರ. ಯಾವ ರೀತಿ ಅಂತ ನಿಮ್ಗೆ ಗೊತ್ತಿದೆ. ಕಷ್ಟಗಳು ಎಲ್ಲಿಂದ ಬರುತ್ತೆ? ಒಂದು ಶನೇಶ್ವರ, ಶನಿ ಕಾಟ ಅಂತ, ಇಲ್ಲ ಜ್ಯೇಷ್ಠಲಕ್ಷ್ಮಿ ದಾರಿದ್ರ್ಯದಿಂದ, ಅಥವಾ ಕಲಿಧರ್ಮ ಅಥವಾ ಕಲಿಪುರುಷ ಅಂತೀವಲ್ಲ ಅವನಿಂದ. ಹಾಗಾದರೆ ಕಲಿ, ಶನೇಶ್ವರ, ಜ್ಯೇಷ್ಠಲಕ್ಷ್ಮಿ ಇವ್ರ ಮೂವರು ಕಾಟ ನಮಗೆ ಯಾಕೆ ತಗಲುತ್ತೆ? ಯಾಕೆ ದಾರಿದ್ರ್ಯ ವಕ್ರಿಸ್ಕೊಳ್ಳುತ್ತೆ? ಯಾಕೆ ಕಷ್ಟಗಳು ಸಂಕಷ್ಟಗಳು ಬರ್ತವೆ? ಯಾಕೆ ನಾವು ಪಾಪರಾಗ್ತೀವಿ? ಪಾಪರ ಅಂದರೆ ಏನು? ದಿವಾಳಿ ಆಗ್ತೀವಿ. ಇದಕ್ಕೆ ಕಲಿಪುರುಷನ, ಕಲಿಧರ್ಮನ ಪ್ರಭಾವ ಇರ್ಬೋದು ಅಲ್ವಾ? ಇದರ ಜೊತೆಗೆ ರಾಹು ಕೂಡ ಇರ್ತಾನೆ ಇವರಿಗೆ ಸಪೋರ್ಟಿಗೆ. ಇನ್ನೂ ಸಾಕಷ್ಟು ಸಾಕಷ್ಟು ಸಾಕಷ್ಟು. ಹಾಗಾದರೆ ಎಲ್ಲೆಲ್ಲಿ, ಹೇಗೆ ಹೇಗೆ, ಏತಕ್ಕಾಗಿ ಇವರ ಕಾಟ ಒಂದು ಸಾರಿ ನೋಡೋಣ. ಮೈನಲ್ಲಿ ಎರಡು ಇರ್ತವೆ. ಒಂದು ಶ್ರೀಮಂತ ವರ್ಗ, ಸುಖ ಭೋಗ ಜೀವನ ಮಾಡೋದು ಒಂದು ವರ್ಗ. ಇನ್ನೊಂದು ಬಡತನ, ದಾರಿದ್ರ್ಯ ಅಂದರೆ ಕಷ್ಟಗಳು, ನೋವುಗಳು, ಬಾಧೆಗಳು. ಇಲ್ಲಿ ಎರಡೇ ವರ್ಗ ಇರ್ತದೆ. ಮಧ್ಯದಲ್ಲಿ ಒಂದು ಮಧ್ಯಮ ವರ್ಗ ಇರ್ತದೆ. ಈ ಕಡೆ ಸುಖನೂ ಅಲ್ಲ, ಆ ಕಡೆ ಕಷ್ಟನೂ ಅಲ್ಲ ಅನ್ನೋ ಥರ ಅಲ್ವಾ? ಹಾಗೆ ದೇವತೆಗಳಲ್ಲಿ ಒಂದು ಕಡೆ ದೇವತೆಗಳಿರ್ತಾರೆ, ಇನ್ನೊಂದು ಕಡೆ ದೈತ್ಯರಿರ್ತಾರೆ, ಇನ್ನೊಂದು ಕಡೆ ನಾಗಕುಲ ಇರ್ತದೆ. ಯಕ್ಷ, ಕಿನ್ನರ, ಕೆಂಪುರುಷ, ಸಿದ್ಧರು, ಸಾಧ್ಯರು ಇತ್ಯಾದಿಗಳಿರ್ತಾರೆ. 14 ಲೋಕಗಳಿರುತ್ತೆ. ಆದರೆ ಯಾವಾಗಲೇ ಒಂದೇ ರೀತಿ ವಾತಾವರಣ ಇರುತ್ತೆ. ಯಾವ ರೀತಿ ಅಂದರೆ, ಭೂಮಿ ಮೇಲೆ ನಮಗೇನು ಸಿಗಬೇಕೋ ಆ ಸುಖ ಸಿಗುತ್ತೆ, ಏನು ಸಿಗಬೇಕೋ ಆ ಕಷ್ಟಗಳು ಸಿಗುತ್ತೆ. ಹಾಗೆ ಪಾತಾಳ ಲೋಕಕ್ಕೆ ಹೋದರೆ ಅಲ್ಲಿ ಅವ್ರಿಗೇನು ಸಿಗಬೇಕೋ ಸುಖ ಅದು ಸಿಗುತ್ತೆ, ಅಲ್ಲೇನು ಸಿಗಬೇಕೋ ಕಷ್ಟ ಅದು ಸಿಗುತ್ತೆ. ಹಾಗೆ ಸ್ವರ್ಗಲೋಕಕ್ಕೆ ಹೋದರೆ ಅಲ್ಲಿ ಕೂಡ ಅಷ್ಟೇ, ಎಲ್ಲ ಸುಖ ಸಿಗುತ್ತೆ ಅಂತಲ್ಲ, ಅಲ್ಲೇ ಕೂಡ ಕಷ್ಟಗಳಿರುತ್ತೆ. ಅವ್ರದ್ದೇ ಆದ ಬಾಧೆಗಳು, ಅವ್ರದ್ದೇ ಆದ ನೋವುಗಳು, ಅವ್ರದ್ದೇ ಆದ ತಾಪತ್ರಗಳು ಸ್ವರ್ಗದಲ್ಲೂ ಇರುತ್ತೆ. ಹಾಗೆ ನರಕಕ್ಕೆ ಹೋದರೆ ಅಲ್ಲಂತೂ ಬರೀ ಸುಖ ಎಲ್ಲಿದೆ ಬಿಡ್ರಿ. ಅಲ್ಲಿರೋರು ವಾಸ ಮಾಡೋರಿಗೆ ಏನಾದರೂ ಸುಖ ಇರುತ್ತೆ ಅಷ್ಟೇ ನರಕದಲ್ಲಿ. ಆ ಯಮಧರ್ಮ ಅಂತ ನೀವು ಕರಿತಿರಲ್ಲ ನರಕ, ಅವ್ರ ಜನಾಂಗ, ಅಲ್ಲಿನ ಕಾರ್ಯಕರ್ತರು, ಆಡಳಿತ ವರ್ಗ ಅವರು ಮಾತ್ರ ಸುಖವಾಗಿರ್ಬೋದು ಅಷ್ಟೇ. ತಿನ್ನೋದು ಕುಡಿಯೋದು ಮಾಡಿಕೊಂಡು, ಮೋಜು ಮಸ್ತಿ ಮಾಡಿಕೊಂಡು. ಆದರೆ ಅನುಭವಿಸೋರು ನರಕ, ಅವ್ರಿಗೆಲ್ಲಿರುತ್ತೆ ಸುಖ ಅಲ್ವಾ? ಜೈಲಲ್ಲಿರಬೇಕಲ್ಲ ಈ ರೀತಿ. ಆದರೆ ಎಲ್ಲಿ ಯಾವ ಲೋಕದಲ್ಲಿ ಎಷ್ಟೇ ಕಷ್ಟ ಇರಲಿ, ಇದಕ್ಕೆಲ್ಲ ಕಷ್ಟಗಳಿಗೆಲ್ಲ ಒಬ್ಬರು ಲೀಡರ್ ಅಂತ ಇರ್ತಾರೆ. ಕಷ್ಟ ಕೊಡೋ ಲೀಡರ್ ಅವ್ರು ಯಾರು? ಹಾಗೆ ಸುಖ ಕೊಡೋರು ಅಂತ ಒಬ್ಬ ಲೀಡರ್ ಇರ್ತಾರೆ, ಅವ್ರು ಯಾರು? ಅವ್ರನ್ನ ನೋಡೋಣ ನಾವೀಗ, ಸರಿನಾ? ನೋಡಿ, ದೇವತೆಗಳಿಗೆಲ್ಲ ರಾಜಾದಿ ರಾಜ, ದೇವಾದಿ ದೇವ, ಮಹಾದೇವ, ಹಾಗೆ ಪುರುಷೋತ್ತಮ, ಹಾಗೆ ಗುರು, ಸದ್ಗುರು, ಬೃಹಸ್ಪತಿ, ಬ್ರಹ್ಮಾಜಿ, ಈ ಮೂರು ಶಕ್ತಿಗಳು ಮೈನ್ ಇವೆ. ಹಾಗೆ ದೈತ್ಯರಲ್ಲೇನು? ರಾಕ್ಷಸರು, ದೈತ್ಯರು, ಏನು ದಾನವರು ಅಂತೀರಿ, ಭೂತ ಪ್ರೇತ ಪಿಶಾಚಿಗಳಿಗೆ, ಅದರಲ್ಲಿ ಕೆಲವರು ಲೀಡರ್ಸ್. ಅವರಿಗೆ ಗುರು ಶುಕ್ರಾಚಾರ್ಯ, ದೈತ್ಯರಿಗೆ, ರಾಕ್ಷಸರಿಗೆ ಇತ್ಯಾದಿ. ಇನ್ನು ದೇವತೆಗಳಿಗೆ ಬೃಹಸ್ಪತಿ, ಗುರುದೇವ. ಓಕೆನಾ? ದೇವತೆಗಳಿಗೆ ರಾಜ ಯಾರು? ಇಂದ್ರ. ದೈತ್ಯರಿಗೆ ಯಾರು? ಹಂಗಾದರೆ ಇಲ್ಲಿ ಪ್ರಶ್ನೆ ಬರುತ್ತೆ, ರಾಕ್ಷಸರಿಗೆ ಯಾರು ಅಂತ. ಇಲ್ಲಿ ಸಮುದ್ರ ಮಂಥನ ಆಯಿತು, ಕ್ಷೀರಸಾಗರ ಮಂಥನ. ಆ ಟೈಮಲ್ಲಿ ನಿಮಗೆ ಗೊತ್ತೇ ಇದೆ ಕತೆ, ಆಲ್ರೆಡಿ ನಾನು ಹಿಂದೆ ವೀಡಿಯೋನ ಮಾಡಿ ಶೇರ್ ಮಾಡಿದ್ದೀನಿ. ಆಗ ದೈತ್ಯರಿಗೆ ವಂಚನೆ ಮಾಡಿ ದೇವತೆಗಳು ಅಮೃತವನ್ನು ಕುಡಿತಾರೆ. ದೇವತೆಗಳು ದೈತ್ಯರಿಗೆ ಬರೀ ಡ್ರಿಂಕ್ಸ್ ಕೊಟ್ಬಿಡ್ತಾರೆ. ಅವರು ಡ್ರಿಂಕ್ಸ್ ಕುಡಿದ್ಮೇಲೆ ಅವ್ರ ಮೇಲೆ ದಾಳಿ ಮಾಡಿ ಇಡೀ ದೈತ್ಯ ಕುಲ ನಾಶ ಆಗುತ್ತೆ. ಒಬ್ಬೇ ಉಳ್ಕೊಂತಾರೆ, ಅವನೇ ಅಂಧಕಾಸುರ. ಆಮೇಲೆ ರಾಹು ಕೇತು ಸಪ್ರೇಟ್ ತಲೆ, ಶರೀರ ತಲೆ ಬೇರೆ ಆಗಾಗಿ ಮತ್ತೆ ಶುಕ್ರಾಚಾರ್ಯ ಸರ್ಪ ಕಡ್ದು ಅವ್ರನ್ನ ರಾಹು ಕೇತುವನ್ನಾಗಿ ಮಾಡ್ತಾರೆ. ಇವತ್ತು ಗ್ರಹಗಳಲ್ಲಿ ಒಬ್ಬರಿದ್ದಾರೆ. ಅಲ್ಲಿ ಉಳ್ಕೊಂಡಿದ್ದಿಬ್ಬರೇ, ಎರಡೇ ಟೀಮ್, ಎರಡೇ ಲೀಡ್ರಸ್ಸು ಅಲ್ವಾ? ಹಂಗಾರೆ ದೈತ್ಯರ ಕಡೆ ಯಾರು? ಈ ಅಂಧಕಾಸುರ. ಅವನೆಲ್ಲಿದ್ದಾನೀಗ? ಪ್ರಶ್ನೆ ನೋಡಿ. ಅಂಧಕಾಸುರ ಬ್ರಹ್ಮಾಜಿ ಹತ್ರ ಹೋಗ್ತಾನೆ, ಕಂಪ್ಲೇಂಟ್ ಮಾಡ್ತಾನೆ. ದೇವರೇ ಬ್ರಹ್ಮಾಜಿ,
ದೈತ್ಯರನ್ನು ನೀನೇ ಸೃಷ್ಟಿ ಮಾಡಿದೆ, ದೇವತೆಗಳನ್ನು ನೀನೇ ಸೃಷ್ಟಿ ಮಾಡಿದೆ, ನಮ್ಮೆಲ್ಲರಿಗೂ ಪಿತಾಮಹ ಯಾರು ನೀನೇ. ಆದರೆ ಅವರೆಲ್ಲ ನೋಡಿ ತ್ರೇತಾಯುಗದಲ್ಲಿ ಅತ್ಯಂತ ಸತ್ಯ ಇರುತ್ತೆ, ಸತ್ಯಯುಗದಲ್ಲಿ ಆಗೆಲ್ಲ ಋಷಿಮುನಿಗಳು, ತಪಸ್ವಿಗಳು, ಯೋಗಿಗಳು, ಸಿದ್ಧರು, ಸಾಧ್ಯರು ಸತ್ಯಯುಗದಲ್ಲಿ ಯಾರು ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ವಂಚನೆ ಮಾಡಲ್ಲ. ಹಾಗೆ ಗಟ್ಟಿ ಆಹಾರ ಕೂಡ ಅವ್ರು ಸೇವನೆ ಮಾಡಲ್ಲ, ಒಂದು ಗಿಡಕ್ಕೆ ಕೂಡ ಅವರು ನೋಯಿಸಲ್ಲ, ಒಂದು ಗಿಡ ಮರ ಬಳ್ಳಿ ಕೂಡ ಅವ್ರು ನೋಯಿಸಲ್ಲ ಸತ್ಯಯುಗದಲ್ಲಿ. ಆಮೇಲೆ ಅದೇ ತ್ರೇತಾಯುಗದಲ್ಲಿ ಸ್ವಲ್ಪ ಹಣ್ಣು ಹಂಪಲ ತಿನ್ನೋದು, ಗೆಡ್ಡೆ ಗೆಣಸು ತಿನ್ನೋದು ಇತ್ಯಾದಿ ಆಹಾರ ಪದಾರ್ಥಗಳು ಇವೆಲ್ಲ ರೆಡಿ ಆಯಿತು. ಆಮೇಲೆ ದ್ವಾಪರಯುಗದಲ್ಲಿ ಏನಾಯಿತು, ಮಾಂಸಾಹಾರನೂ ಹೆಚ್ಚಾಗಿ ಶುರುವಾಯಿತು. ದ್ವಾಪರಯುಗದಲ್ಲಿ ಸಸ್ಯಾಹಾರನೂ ಶುರುವಾಯಿತು. 2 ಕಲಿಯುಗದಲ್ಲಂತೂ ಸಸ್ಯಾಹಾರ ಕಮ್ಮಿನೇ ಆಗಿಬಿಟ್ಟಿದೆ ಅಂತ ಇಟ್ಕೊಬಿಡಿ. 90% ಮಾಂಸಾಹಾರಿಗಳಾದರೆ 10% ಸಸ್ಯಾಹಾರಿಗಳು. ಈಗ ಕಲಿಯುಗ ಕೂಡ ಇಲ್ಲ ರೀ. 1974 ಮುಗಿದೋಯ್ತು ಕಲಿಯುಗ. ಈಗ ಕಂತ್ರಿಯುಗ ಭಾಳ ಭಯಾನಕ. 90% ಮಾಂಸಾಹಾರಿಗಳೀಗ. ಸಸ್ಯಾಹಾರಿಗಳು ಯಾರೋ 10% ಕೂಡ ಸಿಗಲ್ಲ. ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ. ಒಳ್ಳೆಯವರು 10% ಸಿಗಲ್ಲ, ಕೆಟ್ಟವ್ರು 90% ಮೇಲೆ ಸಿಗ್ತಾರೆ. ಓಕೆನಾ? ಆದರೆ ಮೊದಲು ಅಮರತ್ವ ಇತ್ತು ಸತ್ಯಯುಗದಲ್ಲಿ. ಯಾರೂ ಸಾಯ್ತಾ ಇರಲಿಲ್ಲ. 1000 ವರ್ಷ ಬದುಕೋರು, ಲಕ್ಷಾಂತರ ವರ್ಷ ಬದುಕೋರು, ಕೋಟ್ಯಾಂತರ ವರ್ಷ ಬದುಕೋರು. ಆಮೇಲೆ ಆಯುಸ್ ಕಡಿಮೆ ಆಗ್ತಾ ಹೋಯಿತು ತ್ರೇತಾಯುಗಕ್ಕೆ. ಆಮೇಲೆ ದ್ವಾಪರಯುಗ ಇನ್ನೂ ಕಡಿಮೆ, ಆಮೇಲೆ ಇನ್ನೂ ಕಡಿಮೆ. ಈಗಂತೂ ಭಾಳ ಕಡಿಮೆ, ಹೇಳೋಷ್ಟೇ ಅಲ್ಲ. ಸಾಕಷ್ಟು ರೋಗಗಳು ವಾಸಿನೇ ಆಗಲ್ಲ, ಗೊತ್ತಲ್ಲ. ಆದರೆ ಇದಕ್ಕೆಲ್ಲ ಕಾರಣ ಏನಂದರೆ ಒಬ್ಬ ಲೀಡ್ರ್ ಇರ್ತಾನೆ, ಕೆಟ್ಟವನು. ಅಂಧಕಾಸುರ ಏನು ಮಾಡ್ತಾನೆ, ಕಲಿಪುರುಷನಿಗೆ ಬಲಗೈ ಬಂಟ ಇದ್ದಂಗೆ ಅಂಧಕಾಸುರ. ಕಲಿಪುರುಷ ಅಂದರೆ ಕೆಟ್ಟದಕ್ಕೆಲ್ಲ ರಾಜ, ಒಳ್ಳೆಯದಕ್ಕೆಲ್ಲ ರಾಜ ಯಾರು? ಇಂದ್ರ, ಮಹಾದೇವ, ಬ್ರಹ್ಮಶಕ್ತಿ, ಹರಿಶಕ್ತಿ, ಶಿವಶಕ್ತಿ, ದೇವಲೋಕಕ್ಕೆ ಇಂದ್ರ. ಇಲ್ಲಿ ಕಲಿಪುರುಷ ಅಂದರೆ ಯಾರು ಅಂದರೆ ಅಧರ್ಮ. ಧರ್ಮದೇವತೆ ಅಂದರೆ ಯಮಧರ್ಮನ ಮಗ ಧರ್ಮದೇವತೆ. ಮಹಾಧರ್ಮ ಅಂದರೆ ಶಿವ, ಧರ್ಮವನ್ನು ಕಾಪಾಡ್ತಕ್ಕಂಥವ್ರು. ಆದರೆ ಅದಕ್ಕೆ ವಿರುದ್ಧ ಅಂದರೆ ಅಧರ್ಮ ಅಂದರೆ ಯಾರು? ಕಲಿಪುರುಷ. ಗೊತ್ತಾಯ್ತಲ್ಲ. ಇವನೇನು ಮಾಡ್ತಾನೆ, ಬ್ರಹ್ಮಾಜಿ ಹತ್ರ ಕಂಪ್ಲೇಂಟ್ ಮಾಡ್ತಾನೆ. ಎಲ್ಲ ದೇವತೆಗಳೇ ರಾಜ್ಯವನ್ನು ಆಳ್ತಾ ಇದ್ದಾರೆ, ಇಷ್ಟು ವರ್ಷಗಳಿಗೆಲ್ಲ ನಮಗೆ ಅಧಿಕಾರನೇ ಇಲ್ವಾ ದೇವರೇ ಬ್ರಹ್ಮಾಜಿ? ನಮಗೂ ಅಧಿಕಾರ ಬೇಕಲ್ವಾ? ನಮ್ಮದು ಪಕ್ಷ ಆಡಳಿತ ನಡೆಸ್ಬೇಕಲ್ವ ಜಗತ್ತಿನಲ್ಲಿ? ಏನಿದ್ರು ಇಂದ್ರಾದಿ ದೇವತೆಗಳೇ ಆಳ್ತಾ ಇದ್ದಾರೆ ಜಗತ್ತುಗಳನ್ನು, ನಾವು ಆಳೋದು ಬಿಡುವ ಅಂತ. ನಾವು ನಿನ್ನ ಮಕ್ಕಳೇ ಅಲ್ವಾ, ನಮಗೆ ಯಾಕೆ ಭೇದ ಮಾಡ್ತೀರಾ ಅಂತ ಈ ಕಲಿಪುರುಷ ಬ್ರಹ್ಮಾಜಿ ಹತ್ರ ಕಂಪ್ಲೇಂಟ್ ಮಾಡ್ತಾನೆ. ಈ ಶುಕ್ರಾಚಾರ್ಯ, ಅಂಧಕಾಸುರ ಇವರೆಲ್ಲ. ಆವಾಗ ಬ್ರಹ್ಮಾಜಿ ಹೇಳ್ತಾನೆ, ಕಲಿಧರ್ಮ ನೀನೇನು ಯೋಚನೆ ಮಾಡಬೇಡ, ಸತ್ಯಯುಗ ಹೋಗುತ್ತೆ, ಆಗ ದೇವತೆಗಳೇ ರಾಜ್ಯಭಾರ ಮಾಡ್ತಾರೆ. ಮನುಷ್ಯರು ಆರಾಧಿಸ್ತಾರೆ ದೇವತೆಗಳನ್ನು, ಆಯುಸ್ ಕೊಡ್ತಾರೆ, ಪೂಜೆ ಮಾಡ್ತಾರೆ, ಹೋಮ ಯಜ್ಞಾದಿಗಳನ್ನು ಮಾಡ್ತಾರೆ ಸತ್ಯಯುಗದಲ್ಲಿ. ಆಗ ದೇವತೆಗಳಿಗೆ ಹೆಚ್ಚಿನ ಶಕ್ತಿ ಇರುತ್ತೆ. ದೇವತೆಗಳೇ ರಾಜ್ಯಭಾರ ಮಾಡ್ತಾರೆ ಸತ್ಯಯುಗದಲ್ಲಿ. ಋಷಿಮುನಿಗಳೆಲ್ಲ ತಪಸ್ಸು ಮಾಡ್ತಾರೆ, ಯೋಗ ಮಾಡ್ತಾರೆ, ದೇವತೆಗಳ ಧ್ಯಾನ ಮಾಡ್ತಾರೆ. ಅದಕ್ಕೆ ದೇವತೆಗಳಿಗೆ ಹೆಚ್ಚಿನ ಶಕ್ತಿ ಇರುತ್ತೆ. ಆದ್ದರಿಂದ ಸತ್ಯಯುಗದಲ್ಲಿ ಅವರೇ ರಾಜ್ಯಭಾರ ಮಾಡ್ತಾರೆ ದೇವತೆಗಳು. ಅಲ್ಲಿಂದ ಬಂದರೆ ಯಾವುದು ದ್ವಾಪರಯುಗದಲ್ಲಿ, ಇದು ತ್ರೇತಾಯುಗದಲ್ಲಿ 20% ಕೆಟ್ಟವ್ರು ಉಟ್ಕೊಳ್ತಾರೆ, 70% ಒಳ್ಳೆಯವರು. ಆಗಲೂ ದೇವತೆಗಳೇ ರಾಜ್ಯಭಾರ ಮಾಡ್ತಾರೆ. ಆಮೇಲೆ ದ್ವಾಪರಯುಗ ಬರುತ್ತೆ. ದ್ವಾಪರಯುಗದಲ್ಲಿ ಏನಾಗುತ್ತೆ, ಅರ್ಧ ಕೆಟ್ಟವರು ಅರ್ಧ ಒಳ್ಳೆಯವರು ಇರ್ತಾರೆ, ಆಗಲೂ ದೇವತೆಗಳೇ ರಾಜ್ಯಭಾರ ಮಾಡ್ತಾರೆ. ಆದರೆ ಕಲಿಯುಗದಲ್ಲಿ ನೀನು ರಾಜ್ಯಭಾರ ಮಾಡ್ತೀಯಾ? ಕಲಿಪುರುಷ ನೀನು, ಕಲಿಧರ್ಮ ನೀನು, ಕಲಿಪುರುಷ ನೀನು ರಾಜ್ಯಭಾರ ಮಾಡ್ತೀಯ ಕಲಿಯುಗದಲ್ಲಿ. ಆಗ ನಿನಗೆ ಅವಕಾಶ ಇರುತ್ತೆ. ಯಾಕಂದರೆ ಒಳ್ಳೆಯವರು ಬಹಳ ಕಡಿಮೆ ಇರ್ತಾರೆ, 20% ಒಳ್ಳೆಯವರು ಇರ್ತಾರೆ, 80% ಕೆಟ್ಟವ್ರು ಇರ್ತಾರೆ. ಆಗ ನಿನಗೆ ಹೆಚ್ಚಿನ ಶಕ್ತಿ ಇರುತ್ತೆ. ದೇವತೆಗಳಿಗೆ ಶಕ್ತಿ ಕಮ್ಮಿ ಆಗುತ್ತೆ. ಅವ್ರಿಗೆ ಯಾರೂ ಅಷ್ಟು ಪೂಜಾದಿಗಳು ಮಾಡಿದ್ರು, ಹೋಮ ಯಜ್ಞಾದಿಗಳು ಮಾಡಿದ್ರು ಕೇವಲ ಆಡಂಬರಕ್ಕೆ ಮಾಡ್ತಾರೆ, ತೋರ್ಪಡಿಕೆಗೆ ತಮ್ಮ ಸ್ವಾರ್ಥಕ್ಕಾಗಿ ತೋರಿಸ್ಕೊಳ್ಳೋಕ್ಕೆ ಮಾಡ್ತಾರೆ. ಈ ಕಥೆಗಳು, ಭಜನೆಗಳು, ಇನ್ನೊಂದು ಮತ್ತೊಂದು ಮಾಡ್ತಾರೆ. ಬರೀ ಬೂಟಾಟಿಕೆ, ಎಲ್ಲ ಎಣ್ಣೆ ಹೊಡ್ಕೊಂಡು ತಿನ್ಕೊಂಡು ಕೂತಿರ್ತಾರೆ. ಅವ್ರು ಯಾರು ಸಾತ್ವಿಕರು ಒಳ್ಳೆಯವರು ಇರಲ್ಲ, 90% ಒಳ್ಳೆಯವರು ಇರಲ್ಲ, ಎಲ್ಲ ಕೆಟ್ಟವರು ಇರ್ತಾರೆ. ಜೋರಾಗಿ DJ ಸೌಂಡ್ಗಳು ಹಾಕ್ಕೊಂಡು, ಮೈಕ್ ಸೌಂಡ್ಗಳು ಹಾಕ್ಕೊಂಡು ದೇವಸ್ಥಾನ ಮಂದಿರಗಳಲ್ಲಿ ಮಠಗಳೆಲ್ಲ
ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ಎಲ್ಲ ಕಡೆ ಮೈಕ್ಗಳು ಹಾಕ್ಕೊಂಡು ಕೂಗಾಡ್ತಾರೆ, ಎಣ್ಣೆ ಹೊಡ್ಕೊಂಡು ತಿನ್ಕೊಂಡು ಕೂಗಾಡ್ತಾರೆ. ಯಾರಿಗೂ ದೇವ್ರ ಮೇಲೆ ನಿಜವಾದ ಭಕ್ತಿ ಇರಲ್ಲ. ಪರ್ಸೆಂಟೇಜಲ್ಲಿ ತುಂಬ ತೀರಾ ಕಡಿಮೆ ಒಳ್ಳೆಯವರು ಇರ್ತಾರೆ. ಆಗ ನಿನಗೆ ಹೆಚ್ಚಿನ ಶಕ್ತಿ ಇರುತ್ತೆ ಕಲಿಧರ್ಮ ಅಂತ ಬ್ರಹ್ಮಾಜಿ ಹೇಳ್ತಾನೆ. ಇಡೀ ಕಲಿಯುಗದಲ್ಲಿ ಬರ್ತಾ ಕಂತ್ರಿಯುಗನೇ ಪ್ರಾರಂಭ ಆಗುತ್ತೆ. ಆವಾಗ ನೀನು ತುಂಬ ಪವರ್ಫುಲ್ಲಾಗಿರ್ತೀಯ. ಆಗ ನಿನಗೆ ಅವಕಾಶ ಕೊಡ್ತೀವಿ. ಏನೂ ವೇರಿ ಮಾಡಬೇಡ. ನೀನು ಬಂಗಾರ, ಆಸ್ತಿ ಪಾಸ್ತಿ, ಒಳ್ಳೆ ಹೆಣ್ಮಕ್ಳು, ಅಲ್ಲೆಲ್ಲ ನಿನ್ನ ಶಕ್ತಿ ಜಾಸ್ತಿ ಇರುತ್ತೆ. ಯಾಕಂದರೆ ಜನ ಮೋಸ ಹೋಗ್ತಾರೆ, ಹೆಣ್ಮಕ್ಳಿಗೆ ಮೋಸ ಹೋಗ್ತಾರೆ, ಒಳ್ಳೆಯವರು ಕೆಟ್ಟವರಾಗ್ತಾರೆ. ಆಸ್ತಿ ಪಾಸ್ತಿಗಳಿಗೆ ಕಿತ್ತಾಡ್ತಾರೆ, ಹೊಡೆದಾಡ್ತಾರೆ. ಬಂಗಾರ ಬೆಳ್ಳಿ ಇದೆಲ್ಲ ದೋಚ್ತಾರೆ, ಕಳ್ಳ ಕಾಕರ ಆಗ್ತಾರೆ. ಆಗ ನಿನಗೆ ಹೆಚ್ಚಿನ ಶಕ್ತಿ ಬರುತ್ತೆ. ಹೆಚ್ಚು ಕೆಟ್ಟದ್ದು ಮಾಡ್ತಾರೆ ಜನ, ಹೆಚ್ಚು ಕೆಟ್ಟವರಾದಷ್ಟು ನಿನಗೆ ಹೆಚ್ಚಿನ ಶಕ್ತಿ ಬರುತ್ತೆ. ಆಗ ನೀನು ರಾಜ್ಯಭಾರ ಮಾಡ್ತೀಯ ಅಂತ ಬ್ರಹ್ಮಾಜಿ ಮಾತು ಕೊಡ್ತಾನೆ. ಏನೂ ವೇರೆ ಮಾಡಬೇಡ, ನೀನು ಲಾಸ್ಟಲ್ಲಿ ನೀನು ರಾಜ್ಯಭಾರ ಮಾಡ್ತೀಯ ಅಂತ ಕಲಿಧರ್ಮನಿಗೆ ಬ್ರಹ್ಮಾಜಿ ಉಪದೇಶ ಕೊಡ್ತಾನೆ. ಆಗ ಈ ಕಲಿಪುರುಷ, ಅಂಧಕಾಸುರ, ಈ ರಾಹುಕೇತು, ಆಮೇಲೆ ಶನೇಶ್ವರ ಏನು ಮಾಡ್ತಾನೆ, ಕಲಿಯುಗದಲ್ಲಿ ತುಂಬ ಪವರ್ಫುಲ್ಲಾಗಿ ಆ್ಯಕ್ಟಿವ್ ಆಗಿರ್ತಾನೆ. ಎಲ್ಲರಿಗೂ ಕಷ್ಟಗಳು ಕೊಡ್ತಾನಲ್ವ. ಎಲ್ಲರೂ ಕಷ್ಟ ಅನುಭವಿಸ್ತಾರೆ ಕಲಿಯುಗದಲ್ಲಿ. ಮಾಡಬಾರ್ದು ಪಾಪಗಳು ಮಾಡ್ತಾರೆ, ಮಾಡಬಾರ್ದು ಮೋಸ ಮಾಡ್ತಾರೆ, ಮಾಡಬಾರ್ದು ವಂಚನೆ ಮಾಡ್ತಾರೆ. ಯಾರಿಗೂ ನಿಜವಾದ ದೈವಭಕ್ತಿ ಗುರುಭಕ್ತಿ ಇರಲ್ಲ, ದಾನ ಧರ್ಮ ಮಾಡಬೇಕಂತ ಮನಸ್ಸೇ ಇರಲ್ಲ. ಆದ್ದರಿಂದ ನಾಶ ಆಗ್ತಾರೆ. ಎಲ್ಲರೂ ನಾಶ ಆಗ್ತಾರೆ. ಚಿಕ್ಕ ಮೀನನ್ನು ದೊಡ್ಡ ಮೀನು ತಿನ್ನುತ್ತೆ, ದೊಡ್ಡ ಮೀನನ್ನು ಅದಕ್ಕಿಂತ ದೊಡ್ಡ ತಿನ್ನುತ್ತೆ, ಅದಕ್ಕಿಂತ ದೊಡ್ಡ ತಿನ್ನುತ್ತೆ. ಹಾಗೆ ಚಿಕ್ಕ ಪ್ರಾಣಿಯನ್ನು ಇನ್ನೊಂದು ಅದಕ್ಕಿಂತ ದೊಡ್ಡದು ಹಿಂಗೆ ತಿಂತಾರೆ. ಹಾಗೆ ಒಬ್ಬ ಚಿಕ್ಕ ಬಡಪಾಯಿನ ಅವನಿಗಿಂತ ಬುದ್ಧಿವಂತ ತಿಂತಾನೆ, ಅವನಿಗಿಂತ ಬುದ್ಧಿವಂತ ಇನ್ನೊಬ್ಬ ತಿಂತಾನೆ, ಅವನಿಗಿಂತ ಬುದ್ಧಿವಂತ ಇನ್ನೊಬ್ಬ ತಿಂತಾರೆ. ಹಾಗೆ ಒಬ್ಬರನ್ನೊಬ್ಬರು ಕಿತ್ಕೊಂಡು ತಿಂತಾರೆ, ಒಂದಕ್ಕೊಂದು ಕಿತ್ಕೊಂಡು ತಿಂತದೆ ಈ ಕಲಿಯುಗದಲ್ಲಿ. ಇದು ಕಂತ್ರಿಯುಗ. ಈಗ ಅಧರ್ಮ, ದುರ್ಮಾರ್ಗಿ ಅಧರ್ಮ ರಾಜ್ಯಭಾರ ಮಾಡ್ತಾರೆ. ಗೊತ್ತಾಯ್ತಲ್ಲ, ಅವನದೇ ಸರ್ಕಾರ ಈಗ. ಓಕೆನಾ, ಅವನೇ ನಡೆಸ್ತಾ ಇದ್ದಾನೆ. ಈ ರೀತಿ ಕಲಿಧರ್ಮನ ಕಲಿಯುಗ ಮುಗಿದ ಮೇಲೆ, ಅವನ ದರ್ಬಾರ್ ಮುಗಿದ ಮೇಲೆ ಕಲಿಯುಗ ಅಂತ್ಯ ಆಗುತ್ತೆ. ಎಲ್ಲರಿಗೂ ಬರಬಾರ್ದು ರೋಗಗಳು ಬರುತ್ತೆ, ಬರಬಾರ್ದು ಕಷ್ಟಗಳು ಬರುತ್ತೆ, ಅರ್ಥವ್ಯವಸ್ಥೆ ಕೆಡುತ್ತೆ. ಉದಾಹರಣೆಗೆ ನಿಮಗೆ ಕೋವಿಡ್ ಬಂತಲ್ಲ, 19 ಕೋವಿಡ್, ಅದರಿಂದ ಎಷ್ಟು ಜನಕ್ಕೆ ಎಷ್ಟು ತೊಂದರೆ ಆಯಿತು. ಆವಾಗ ಅರ್ಥ ಮಾಡ್ಕೋಬೇಕು, ಎಲ್ಲರೂ ಕೆಟ್ಟವ್ರು ಯಾರಿದ್ದಾರೆ ಅವರು ಅರ್ಥ ಮಾಡ್ಕೋಬೇಕು. ಏನಿದ್ರು ಕಷ್ಟ ಬಂದಾಗ ಕಷ್ಟ ವೆಂಕಟರಮಣ, ಸಂಕಟ ಬಂದಾಗ ವೆಂಕಟರಮಣ. ಕಷ್ಟ ಬರಲಿಲ್ಲ, ಚೆನ್ನಾಗಿದ್ದೀವಿ ಅಂದರೆ ನನ್ನಷ್ಟು ಇವನು ಯಾರಿಲ್ಲ. ಆ ರೀತಿ ಎಲ್ಲ ಆಗಬಾರ್ದು. ಯಾವಾಗಲೂ ಒಂದೇ ಥರ ಕಷ್ಟ ಆಗಲಿ ಸುಖ ಆಗಲಿ, ಕಷ್ಟ ಆಗಲಿ. ಗೊತ್ತಾಯ್ತಲ್ಲ. ಹೀಗೆ ಕಲಿಪುರುಷ ಇವತ್ತು ಕೆಟ್ಟವರ ಹೃದಯ ಕಮಲದಲ್ಲಿರ್ತಾನೆ. ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಅಲ್ಲೆಲ್ಲ ಇರ್ತಾನೆ. ಗೊತ್ತಾಯ್ತಲ್ಲ. ಈ ರೀತಿ ಮನುಷ್ಯನ ವಿನಾಶ. ಕಲಿಧರ್ಮ ಎಲ್ಲೋಸ ಮಾಡ್ತಾನೆ, ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಅಂದರೆ ಯಾರು ಆಸೆ ಪಡ್ತಾರೆ ಅವರಲ್ಲಿ ಕಲಿಪುರುಷ ವಾಸ ಮಾಡ್ತಾನೆ, ಅಂದರೆ ಸರ್ವನಾಶ. ಗೊತ್ತಾಯ್ತಲ್ಲ. ಓಕೆ ಅವರೇ, ಇದು ಕಲಿಧರ್ಮನ ವಾಸಸ್ಥಾನ ಅಥವಾ ದರ್ಬಾರು, ಸಿಂಹಾಸನ, ಜೀವನ. ಅದಕ್ಕೆ ಅರ್ಥ ಮಾಡಿಕೊಂಡು ನಾವು ಈಗ ತುಂಬ ಹುಷಾರಾಗಿರಬೇಕು. ಹಾಗೆ ಯಾವುದೋ ಒಂದು ಒಳ್ಳೆಯ ಲೋಕ ಸಿಗುತ್ತೆ ಒಳ್ಳೆಯವ್ರಿಗೆ ಅಲ್ವಾ. ಅವ್ರವ್ರು ಮಾಡಿದ ಕರ್ಮ ಅವರಿಂದ ಇರುತ್ತೆ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಓಕೆ, ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಧರ್ಮಸೂತ್ರಗಳು ಮಾಡಿರಿ ಅಂತ ನಾರಾಯಣ ರೆಡ್ಡಿ ಅವರು ಹೇಳಿದ್ದಾರೆ. ಕೋಲಾರ ಜಿಲ್ಲೆ ನಾರಾಯಣ ರೆಡ್ಡಿ ಧರ್ಮಸೂತ್ರಗಳು ಮಾಡಿ ಗುರುಗಳೇ, ಧರ್ಮಸೂತ್ರಗಳು ಹೇಳ್ಕೊಡಿ ಅಂತ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ. ನೆಕ್ಸ್ಟ್ ಪಾರ್ಟ್ ನೋಡೋಣ. ಇದು ಕೂಡ ಧರ್ಮಸೂತ್ರಗಳಲ್ಲಿ ಮೊದಲ ಭಾಗ ಅಂತ ತಿಳ್ಕೊಳ್ಳಿ. ಧರ್ಮಸೂತ್ರಗಳಲ್ಲಿ ಇದು ಮೊದಲ ಭಾಗ. ಹಾಗೆ ಮನುಷ್ಯ ಜನ್ಮಕ್ಕಿದು ಇದೊಂದು ನಾಗ ಸೃಷ್ಟಿ ಅಂತ ನೀವು ತಿಳ್ಕೊಂಡ್ರು, ನಾಗ ಸೃಷ್ಟಿನಲ್ಲಿ 2ನೇ ಭಾಗ ಅಂತ ತಿಳ್ಕೊಂಡ್ರು ನಡೆಯುತ್ತೆ. ಧರ್ಮಸೂತ್ರಗಳಲ್ಲಿ ಮೊದಲನೇ ಭಾಗ ಅಂತ ತಿಳ್ಕೊಂಡ್ರು ಇದು ನಡೆಯುತ್ತೆ. ನೆಕ್ಸ್ಟ್ ಧರ್ಮಸೂತ್ರಗಳೇನು, ಗರುಡ ಪುರಾಣ ಇರುತ್ತಲ್ಲ, ಧರ್ಮಸೂತ್ರಗಳ ಬಗ್ಗೆ ಯಾರು ಏನು ತಪ್ಪು ಮಾಡ್ತಾರೆ, ಏನು ಶಿಕ್ಷೆ ಆಗುತ್ತಂತ, ಯಾರ್ಯಾರಿಗೆ ಯಾವ್ಯಾವ ಫಲ ಅಂತ, ಮನೆಯಲ್ಲಿರ್ಬೋದು, ಆಚೆ ಕಡೆ ಇರ್ಬೋದು, ಒಬ್ಬ ಮಾಲೀಕ ಇರ್ಬೋದು, ಒಬ್ಬ ಹಾಳು ಇರ್ಬೋದು, ಯಾರ್ಯಾರು ತಪ್ಪುಗಳು ಏನು ಮಾಡ್ತಾರೆ, ಯಾವ್ಯಾವ ತಪ್ಪು ಮಾಡಿದ್ರೆ ಅವ್ರಿಗೇನು ಶಿಕ್ಷೆ ಆಗುತ್ತೆ, ಯಾವ ತಪ್ಪುಗಳು ಮಾಡಬಾರ್ದು, ಹೇಗಿರಬೇಕು, ಹೇಗೆ ನಡ್ಕೋಬಾರ್ದು, ಇದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಓಕೆನಾ. ಆದಷ್ಟು ಒಳ್ಳೆಯ ಮಾರ್ಗದಲ್ಲಿ ಹೋಗಿ. ಸದಾ ಒಳ್ಳೆಯದಾಗಲಿ ನಿಮಗೆ. ಸದಾ ನಿಮಗೆ ಆರೋಗ್ಯ, ಐಶ್ವರ್ಯ, ಹಾಗೆ ಎಲ್ಲರಿಂದ ಆಪ್ತ ಮಿತ್ರತ್ವ ನಿಮಗೆ ಸಿಗಲಿ. ನಿಮ್ಮೆಲ್ಲ ಕೆಲಸಗಳು ಈಡೇರಲಿ ಅಂತ ನಾನು ಬಯಸ್ತೀನಿ.
ಹಾಗೆ ಒಂದು ಲೈಕ್ ಮಾಡೋದು ನೀವು ಮರಿಬೇಡಿ. ನೀವು ಒಂದು ಲೈಕ್ ಮಾಡಿದ್ರೆ ನನಗೆ ಅದು ಸ್ಫೂರ್ತಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ವೀಡಿಯೋಗಳು ನೋಡಿ, ಹಾಗೆ ಮುಂದಿನ ವೀಡಿಯೋ ನೋಡಿ. ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ. ಹಾಗೆ ಒಳ್ಳೆಯವರೇ ಎಲ್ಲರಿಗೂ ಒಳ್ಳೆಯವ್ರಿಗೆ ಸದಾ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.